Hello guys, welcome to our channel Random Foods. ಇವತ್ತು ನಾವು ಮಂಗಳೂರು ಸ್ಟೈಲ್ ಮೀನು ಸಾರು ಹೇಗೆ ಮಾಡೋದು ನೋಡುವ. ಮೀನು ಸಾರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್: 8 ಕಾಶ್ಮೀರಿ ಚಿಲ್ಲಿ, 6 ಗಿಡ್ಡ ಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಪೆಪ್ಪರ್, ಸ್ವಲ್ಪ ಮೆಂತೆ, 5 ಬೆಳ್ಳುಳ್ಳಿ, 1 ಮೀಡಿಯಂ ಸೈಜ್ ನೀರುಳ್ಳಿ, ಸ್ವಲ್ಪ ಹುಳಿ, ಅರ್ಧ ತೆಂಗಿನಕಾಯಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಫಸ್ಟಿಗೆ ಮೆಣಸು ಫ್ರೈ ಮಾಡ್ತಿದ್ದೇನೆ. ಇದನ್ನು ಮೆಲ್ಲನ್ನು ಫ್ರೈ ಮಾಡ್ತಾ ಇರುವ. ಇದೀಗ ಒಳ್ಳೆ ರೋಸ್ಟ್ ಆಗಿದೆ. ಇದೇ ಪ್ಯಾನಿಗೆ ನಾನೀಗ ಕೊತ್ತಂಬರಿ, ಜೀರಿಗೆ, ಪೆಪ್ಪರ್ ಮತ್ತು ಮೆಂತೆ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡುವ. ಇದು ಕೂಡ ಒಳ್ಳೆ ರೋಸ್ಟ್ ಆಗಿದೆ. ಇದನ್ನು ಕೂಡ ಪ್ಲೇಟಿಗೆ ಹಾಕೊಳ್ಳುವ. ಈಗ ನಾನು ಕಟ್ ಮಾಡಿಟ್ಟಿರುವ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತಿದ್ದೇನೆ. ಇದೀಗ ಫ್ರೈ ಆಗಿದೆ. ಇದನ್ನು ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಇದೇ ಜಾರಿಗೆ ಈಗ ಮೆಣಸು ಮತ್ತು ಸ್ಪೈಸಸ್ ಹಾಕ್ಕೊಳ್ತಿದ್ದೇನೆ. ಇದಕ್ಕೊಂದು ಸಣ್ಣ ಹುಳಿ ಹಾಕೊಳ್ತಿದ್ದೇನೆ. ಇದಕ್ಕೆ ಅರ್ಧ ಗಡಿ ತೆಂಗಿನಕಾಯಿ ಹಾಕೊಳ್ಳುವ. ಸ್ವಲ್ಪ ಅರಿಶಿನ ಹುಳಿ ಹಾಕೊಳ್ತಿದ್ದೇನೆ. ಸ್ವಲ್ಪ ನೀರು ಹಾಕೊಳ್ತಿದ್ದೇನೆ. ಇದನ್ನು ಚಂದ ಗ್ರೈಂಡ್ ಮಾಡುವ. ಇದೀಗ ಚಂದ ಪೇಸ್ಟ್ ಆಗಿದೆ. 2 ಟೇಬಲ್ ಸ್ಪೂನ್ ಎಣ್ಣೆ, ಅದರ ಜೊತೆಗೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಳ್ತೇನೆ. ಗ್ರೈಂಡ್ ಮಾಡಿದ ಪೇಸ್ಟನ್ನು ಹಾಕ್ಕೊಳ್ತೇನೆ. ಇದಕ್ಕೆ ಚಾಪ್ ಮಾಡಿದ ಕಾಯಿ ಮೆಣಸು, ಶುಂಠಿ ಮತ್ತು ಅರ್ಧ ಟೊಮೆಟೊ ಹಾಕ್ಕೊಳ್ತಿದ್ದೇನೆ. ಇದೊಳ್ಳೆ ಕುದಿ ಬರಲಿ. ಕುದ್ದ ನಂತರ ಮೀನನ್ನು ಹಾಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ. ಸಾರು ಒಳ್ಳೆ ಕುದೀತಾ ಇದೆ. ಈಗ ಮೀನು ಹಾಕ್ಕೊಳ್ತಿದ್ದೇನೆ. 5 ನಿಮಿಷ ಕುದಿಲಿ ಮತ್ತೆ ಆಫ್ ಮಾಡುವ. ಮೀನು ಸಾರು ರೆಡಿ ಆಗಿದೆ. ಇದನ್ನು ರೈಸ್ ಜೊತೆ ಹಾಕಿ ಟೇಸ್ಟ್ ನೋಡುವ. ಬಾಯ್ಲ್ಡ್ ರೈಸ್ ಜೊತೆ ಮೀನು ಸಾರು ತುಂಬಾ ಟೇಸ್ಟಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.